இது அந்த ஊரில் இருக்கும் என் குடும்பம். அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷையும். அதனால நீங்களும் அதில் உட்படுவீர்கள். ನಮಸ್ಕಾರ, ನಾನು ನಿಮ್ಮ ಕನ್ನಡ ವರ್ಮು. ಈ ಒಂದು ಕರ್ನಾಟಕ ಲೈಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಸ್ವಲ್ಪ ನಮ್ಮ ಭಾಷೆಯ ಬಗ್ಗೆ ಏನು ಭಾಳ ಕೇವಲವಾಗಿ ಮಾತಾಡಿರುವಂಥ ಕಮಲ್ ಹಾಸನ್ ಅವರು ಮಾತಾಡಿರುವಂಥ ಮಾತುಗಳು ಇವತ್ತು ನಮ್ಮ ಒಂದು ಕನ್ನಡಿಗರ ಮನಸ್ಸಿಗೆ ಎಲ್ರಿಗೂ ನೋವಾಗಿರುವಂಥ ಒಂದು ಸಂಗತಿ. ಯಾಕಪ್ಪ ಅಂತಂದರೆ ಅವರು ಹೇಳಿರುವಂಥ ಮಾತುಗಳು ಏನು ಎಂತ ಅನ್ನೋದನ್ನು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಮೊನ್ನೆ ಅವ್ರದ್ದೊಂದು ಸಿನಿಮಾದ ಒಂದು ತಗ್ಲೈನ್ ಅನ್ನುವಂಥ ಒಂದು ಸಿನಿಮಾನ ಅವ್ರದ್ದೊಂದು ಆಡಿಯೋ ಲಾಂಚ್ಗೆ ಶಿವನ್ ಅವ್ರನ್ನ ಕರೆದಿರ್ತಾರೆ, ಅತಿಥಿಯಾಗಿ ಕರೆದಿರ್ತಾರೆ. ಎಲ್ಲೇ ಆ ಒಂದು ಇದು ಎಲ್ಲಿ ನಡೀತದೆ ಅಂದರೆ ತಮಿಳುನಾಡು ಚೆನ್ನೈಯಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಶಿವನ್ ಅವರು ಹೋಗಿರ್ತಾರೆ. ಯಾಕಂದರೆ ಈ ತಗ್ಲೈನ್ ಅನ್ನೋ ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿರ್ತಾರೆ ಅನಿಸುತ್ತೆ. ಹಾಗಾಗಿ ಹೋಗಿರ್ತಾರೆ, ಅವರಿಗೆ ಒಂದು ಆಡಿಯೋ ಲಾಂಚ್ಗೆ ಹೋಗಿರ್ತಾರೆ. ಅವಾಗ ಹೋದಂಥ ಸಂದರ್ಭದಲ್ಲಿ ಏನು ಕಮಲ್ ಹಾಸನ್ ಅವರು ಅಲ್ಲಿ ಅವರು ಒಂದು ಅಂದರೆ ಅವ್ರದ್ದೇ ಆದಂಥ ಒಂದು ಫ್ಯಾನ್ಸ್ ಐತಿ, ಜಾಸ್ತಿ ಜನ ಐತೆ. ಅವ್ರ ಬಗ್ಗೆ ನಾವು ಏನೂ ಮಾತಾಡುವಂಥದ್ದಲ್ಲ. ಆದರೆ ಅವ್ರು ಮಾತಾಡಿರೋಂಥ ಮಾತುಗಳವಲ್ಲ ಅವು ಸ್ವಲ್ಪ ನಮಗೆ ಬೇಜಾರಾಗಿರುವಂಥದ್ದು. ಯಾಕಂದರೆ ಅದು ಹೋದಂಥ ಸಮಯದಲ್ಲಿ ಅಲ್ಲಿ ಎಲ್ಲವನ್ನು ಅವರು ಒಂದು ವೇದಿಕೆ ಮೇಲೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳಿರ್ತಾರೆ. ಆವಾಗ ಕೇಕಿ ಚಪ್ಪಾಳೆಗಳು ಜಾಸ್ತಿ ಬರ್ತಿರ್ತವೆ. ಅವಾಗ ಅವರೆಲ್ಲ ಕೇಕಿ ಚಪ್ಪಾಳಿಗಳಿಗೆ ಹೇಳ್ತಾರೆ, ನಾನು ಮಾತಾಡ್ತೀನಿ, ನೀವು ನಿಲ್ಲಿಸ್ತೀನಿ ಅಂತಂದರೆ ನಾನು ಒಂದು 2 ನಿಮಿಷ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಮಾತಾಡ್ತೀನಿ ಅಂತ ಹೇಳಿದಾಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾತಾಡ್ತಾ ಎಲ್ಲರ ಬಗ್ಗೆಯೂ ಮಾತಾಡ್ತಾರೆ. ಅವಾಗ ನಮ್ಮ ಒಂದು ಶಿವರಾಜ್ ಕುಮಾರ್ ಸರ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಶಿವಣ್ಣ ಅವ್ರ ಬಗ್ಗೆ. ಅವಾಗ ಮಾತಾಡಿದಾಗ ಅವ್ರ ಬಗ್ಗೆ ಒಳ್ಳೆ ರೀತಿಯಾಗಿ ಹೊಗಳ್ತಾರೆ. ಅವಾಗ ಒಂದು ಕನ್ನಡದ ಒಬ್ಬ ವ್ಯಕ್ತಿ ಈ ಒಂದು ಇದಕ್ಕೆ ಹೋದ್ರೆ ಬಂದಲ್ಲ ಅಂತ ಕೆಲವಷ್ಟು ಖುಷಿ ವಿಚಾರಗಳನ್ನು ಹೇಳ್ತಾರೆ. ಆ ಸಮಯದಲ್ಲಿ ನಮಗೂ ಖುಷಿನೇ ಆಗ್ತದೆ. ಯಾಕಂದ್ರೆ ಒಬ್ಬ ನಮ್ಮ ಕನ್ನಡದ ಇದು ವ್ಯಕ್ತಿ ಬಗ್ಗೆ, ನಮ್ಮ ನಟರ ಬಗ್ಗೆ ಮಾತಾಡೋದಿರಲ್ಲ ಅಂತೇಳಿ ಅದು ಮಾತಾಡ್ತಾ ಶುರು ಮಾಡ್ತಾರೆ. ಅವಾಗ ಅದಾದ್ಮೇಲೆ ಕೂಡ ಒಂದಷ್ಟು ಜನರ ಬಗ್ಗೆ ಮಾತಾಡ್ತಾರೆ, ಮತ್ತು ಒಳ್ಳೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವಾಗ ಅವರು ಒಂದು ಭಾಷೆ ಒಳಗಡೆ ಮಾತಾಡ್ತಿರುವಂಥ ಸಂದರ್ಭದೊಳಗಡೆ ಮಾತಾಡ್ತಾ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅವಾಗ ಮಾತಾಡ್ತಾ ಒಂದು ರೀತಿಯನ್ನು ಎಲ್ಲ ರೀತಿಯಾಗಿ ಕರೆಕ್ಟಾಗಿ ಮಾತಾಡಿರ್ತಾರೆ. ಅವ್ರ ಬಗ್ಗೆ ಎಲ್ಲ ಅವ್ರ ಕುಟುಂಬದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಶಿವರಾಜ್ ಕುಮಾರ್ ಸರ್ ಖುಷಿ ಪಡ್ತಿರ್ತಾರೆ. ಅವಾಗ ಅವರು ಎಲ್ಲ ಒಳ್ಳೆ ರೀತಿಯಾಗಿ ಮಾತಾಡಿದ್ದ, ಮಾತಾಡಿ ಬಿಟ್ಟಿದ್ನು ಅಂತಂದರೆ ಆ ವ್ಯಕ್ತಿಗೆ ಇನ್ನಷ್ಟು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನರಿಗೆ ಪ್ರೀತಿ ಆ ವ್ಯಕ್ತಿ ಮೇಲೆ ಆಗ್ತಿತ್ತು ಅನ್ನೋ ಅಂತ ನನಗೆ ಅನ್ನಿಸ್ತು. ಆದರೆ ಅವೇನು ಒಂದು 5 ಸೆಕೆಂಡ್ ಮಾತು ಹೇಳಿಬಿಟ್ನಲ್ಲ, ಅದರಲ್ಲಿ ನಮ್ಮ ಒಂದು ಜನಕ್ಕೆ ಸ್ವಲ್ಪ ಭಾಳ ನಮ್ಮ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಆಗಿರೋದು. ಮತ್ತು ಅವರು ಮಾತಾಡ್ತಾ ಇರುವಾಗ ಫಸ್ಟಿಗೆ ಒಂದು ಮಾತು ಹೇಳ್ತಾನೆ, ಉಯಿರೇ ಉಳವೇ ತಮಿಳು ಅಂತ ಹೇಳ್ತಾನೆ. ಅಂದರೆ ಆ ಮಾತನ್ನು ಯಾಕೆ ಹೇಳ್ತಾನೆ ಅಂತಂದರೆ ಅವನು ಹೇಳ್ಬೇಕಂತ ಹೇಳ್ತಾನೋ ಗೊತ್ತಿಲ್ಲ, ಅದಾದಮೇಲೆ ಇದು ಭಾಷೆನ ವ್ಯಂಗ್ಯ ಮಾಡ್ಬೇಕಂತ ಹೇಳ್ತಾರೋ ಗೊತ್ತಿಲ್ಲ. ಅಂದರೆ ಆ ಉಯಿರೇ ಉಳವೇ ತಮಿಳು ಅಂತ ಯಾಕೆ ಹೇಳ್ತಂತಂದರೆ ನನ್ನ ಉಸಿರು, ನನ್ನ ಜೀವ, ನನ್ನ ಭಾಷೆ ಎಲ್ಲನೂ ನನ್ನ ತಮಿಳು ಅಂತ ಹೇಳ್ತಾನೆ. ಪರವಾಗಿಲ್ಲ, ಒಪ್ಕೊಳ್ಳೋಣ. ಯಾಕಂದರೆ ಎಲ್ಲರೂ ಅವ್ರವ್ರ ಭಾಷೆ ಬಗ್ಗೆ ಇಷ್ಟಪಡೋರೆ. ನೀವು ನಿಮ್ಮ ಭಾಷೆ ಬಗ್ಗೆ ನೀವು ಏನೇ ಮಾಡಿರಿ, ಏನೇ ಹೊಗಳ್ಕೊಡ್ರಿ, ಆಡ್ಕೊಡ್ರಿ, ಪರವಾಗಿಲ್ಲ. ನಾವು ಅದಕ್ಕೂ, ಯಾಕಂದರೆ ನಿಮ್ಮ ಭಾಷೆ ಬಗ್ಗೆ ನೀವು ಹೆಂಗೆ ಹೊಗಳ್ತಿರೋ ಹಂಗೆ ನಮ್ಮ ಭಾಷೆ ಬಗ್ಗೆ ನಾವು ಹೊಗಳ್ತಿರ್ತೀವಿ. ನಮಗದು ಖುಷಿ ವಿಚಾರ. ಯಾಕಂದ್ರೆ ನಿಮ್ಮ ಭಾಷೆ ಬಗ್ಗೆ ನಾವು ಮಾತಾಡುವಂಥದ್ದು ಅಲ್ಲ. ಆದರೆ ನೀವು ನಿಮ್ಮ ಭಾಷೆಯನ್ನು ನೀವು ಹೊಗಳ್ಕೋತಾ ಬಟ್ ಇನ್ನೊಂದು ಭಾಷೆ, ಬೇರೆ ಭಾಷೆಯನ್ನು ನೀವು ಅದಕ್ಕೆ ವ್ಯಂಗ್ಯ ಮಾಡಿ ಹೇಳಿದ್ರಿ ಅಂತಂದರೆ ಅದಕ್ಕೆ ಯಾವ ಭಾಷೆ ಅವರಾದರೂ ಕೂಡ ಅದನ್ನು ಒಪ್ಪಲ್ಲ. ಯಾಕಂತಂದರೆ ನಿಮ್ಮ ಭಾಷೆನ ನೀವು ಹೊಗಳ್ತಾ ಇನ್ನೊಂದು ಭಾಷೆನ ವ್ಯಂಗ್ಯವಾಗಿ ಮಾಡಿದರೆ, ಅಸಹ್ಯ ಮಾಡಿದರೆ, ಅದಕ್ಕೆಲ್ಲ ಬೇರೆ ಭಾಷೆಗಳು ಅವ್ರದ್ದೇ ಅಂತ ನೀವು ಯಾವ ಭಾಷೆಗೆ ಅವಮಾನ ಮಾಡಿರ್ತೀವಿ ಆ ಭಾಷೆ ಜನರು ಯಾರು ಸುಮ್ಮನೆ ಬಿಡಲ್ಲ. ಯಾಕಪ್ಪ ಅಂತಂದರೆ ಇವತ್ತು ನೀವು ಹೇಳಿರುವಂಥದ್ದು ಕೆಲವಷ್ಟು ಮಾತುಗಳು ಅದು ಆದಮೇಲೆ ನೀವು ಅಲ್ಲಿ ಹೇಳ್ತೀರಿ ಏನು ತಮಿಳಿಂದನೇ ನಮ್ಮ ಭಾಷೆ ಹುಟ್ಟಿದ್ದು ಅಂತ ಹೇಳ್ತೀರಿ, ತಮಿಳು ತಾಯಿ ಅಂತ ಹೇಳ್ತೀರಿ. ಆದರೆ ನೀವು ನಮ್ಮ ಭಾಷೆ ಅಂತ ಅಲ್ಲಿ ಹೇಳಿಲ್ಲ, ನಿಮ್ಮ ಭಾಷೆ ನಮ್ಮ ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳ್ತೀರಿ. ಅವಾಗ ಆ ಒಂದು ಮಾತುಗಳಿಗೆ ಶಿವರಾಜ್ ಕುಮಾರ್ ಸರ್ ಅವರು ಅಲ್ಲಿ ನಗ್ತಾ ಸ್ಮೈಲ್ ಮಾಡ್ತಾ ಅವ್ರ ಕೈ ಮುಗಿತಾರೆ. ಯಾಕಂದರೆ ಅದು ಆ ಸಂದರ್ಭದಾಗ ಏನೂ ಮಾತಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಒಬ್ಬರು ಅತಿಥಿಯಾಗಿ ಹೋಗಿರ್ತಾರೆ ಅಂತಂದಮೇಲೆ ಅವರಲ್ಲಿ ಏನು ಹೋಗಿರ್ತಾರೋ ಅದನ್ನು ಮುಗಿಸ್ಕೊಂಡು ಬರಬೇಕಾಗಿರೋದು ಅವ್ರದ್ದು ಧರ್ಮ, ಅವ್ರದ್ದು ಕೆಲಸ. ಅಲ್ಲಿ ಯಾಕಂದ್ರೆ ಅತಿಥಿಯಾಗಿ ಹೋಗಿರ್ತಾರೆ, ಪರವಾಗಿಲ್ಲ, ಅದಕ್ಕೆ ಒಪ್ಕೊಳ್ಳೋಣ. ಅದಾದಮೇಲೆ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಲ್ಲಿ ಒಂದು ಸ್ಟೋರಿನ ಹೇಳ್ತಾ ಹೋಗ್ತೀನಿ ನಿಮಗೆ. ಅದಾದಮೇಲೆ ಮಾತಾಡ್ತಾ ಇವರು
ನಮ್ಮ ಭಾಷೆನ ವ್ಯಂಗ್ಯ ಮಾಡಿ ನಿಮ್ಮ ಭಾಷೆ ನಮ್ಮ ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ಅದಾದ್ಮೇಲೂ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅಷ್ಟಾಗಿ ಅದನ್ನು ಮುಗಿಸ್ಕೊಂಡು ಶಿವರಾಜ್ ಕುಮಾರ್ ಅವರು ಬರ್ತಾರೆ. ಯಾಕೆ ಒಪ್ಕೊಳ್ಳೋಣ, ಯಾಕಂದ್ರೆ ಆ ಸಮಯದಲ್ಲಿ ಅಲ್ಲಿ ಎದ್ದು ನಿಂತು ನೀ ನಮ್ಮ ಭಾಷೆ ಬಗ್ಗೆ ಮಾತಾಡ್ತೀಯ ಹಿಂಗೆ ಅಂತೇಳಿ ಜಗಳ ಮಾಡೋಕ್ಕಾಗಲ್ಲ. ಆ ಒಂದು ಏನು ಹೋಗಿರ್ತೀವಿ ಅಂತಂದಮೇಲೆ ನಮ್ದು ಏನು ಅತಿಥಿಗಳಾಗಿ ಹೋಗಿರ್ತೀವಿ, ಅತಿಥಿಗಳಾಗಿ ಒಳಗೆ ಬರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಬಂದಿದ್ದೀರಿ ಅಂತ ನಾವು ಖುಷಿ ಪಡ್ಕೊಳ್ತೀವಿ. ಆದರೆ ಅದಾದ್ಮೇಲೂ ಕೂಡ ಇವರೇನು ಮತ್ತೊಂದು ಈ ಕೇರಳದಲ್ಲಿ ಒಂದು ತಿರುವನಂತಪುರನೇ ಯಾವುದೋ ಒಂದು ಇದರೊಳಗೆ ಮತ್ತೊಂದು ಅಲ್ಲಿ ಪ್ರಮೋಷನ್ಗೆ ಹೋದಂಥ ಸಂದರ್ಭದೊಳಗೆ ಅಲ್ಲಿ ಇದೇ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಹಿಂಗೆ ಕನ್ನಡದಲ್ಲಿ ಇನ್ನು ಮಾತಾಡಿರುವಂಥ ಮಾತುಗಳು ಅದು ಅವರಿಗೆ ಇದಾಗಿರುವಂಥದ್ದು, ಅದಕ್ಕೆ ನೀವು ಏನು ಹೇಳ್ತೀರಿ ಅಂತ ಮಾಧ್ಯಮದವ್ರು ಕೇಳಿದಾಗ ಅವಾಗ ನೀವು ಅವ್ರನ್ನ ಹೇಳ್ತೀರಿ, ಏನು ನಾನು ಅದನ್ನು ಖುಷಿಯಿಂದ ಹೇಳಿದ್ದೀನಿ, ನಾನು ಯಾವುದೇ ರೀತಿ ಇದರಿಂದ ಹೇಳಿಲ್ಲ ಅಂತ ಹೇಳ್ತೀರಿ. ಅದು ಆದಮೇಲೂ ಕೂಡ ಕನ್ನಡದ ಬಗ್ಗೆ ಕೆಲವಷ್ಟು ಮಾತನ್ನು ಹೇಳ್ತೀರಿ. ನೀವು ಏನೇ ಮಾತಾಡ್ರಿ, ಏನೇ ಮಾಡಿರಿ, ಯಾಕಂದರೆ ಒಂದು ಭಾಷೆಯನ್ನು ನೀವು ನಿಮ್ಮ ಭಾಷೆ ನೀವು ಎಷ್ಟು ಪ್ರೀತಿಸ್ತೀರಿ ಅಷ್ಟೇ ಬೇರೆ ಬೇರೆ ಭಾಷೆದವರು ಅವ್ರವ್ರ ಭಾಷೆಯನ್ನು ಅವ್ರು ಅಷ್ಟೇ ಪ್ರೀತಿ ಮಾಡ್ತಾರೆ. ಯಾಕಂತಂದರೆ ಅವರ ಭಾಷೆ ಅವರಿಗೆ ಮಾತೃಭಾಷೆ, ನಮ್ಮ ಭಾಷೆ ನಮ್ಮ ಮಾತೃಭಾಷೆ ನಮ್ಮದು ಕನ್ನಡ. ನಾವು ನಮ್ಮ ಒಂದು ಭಾಷೆನ ನಮಗೆ ಯಾವುದೇ ರೀತಿಯಾದಂಥ ಏನೇ ತೊಂದರೆಗಳು ನಾವು ಅದು ಇದು ಮಾಡಲ್ಲ. ನಮ್ಮ ಭಾಷೆ ಪರವಾಗಿ ನಾವು ಎದ್ದು ನಿಂತ್ಕೊಳ್ತೀವಿ. ಈಗ ನಮ್ಮ ಭಾಷೆಗೆ ನೀವು ಆ ಒಂದು ಏನು ನಿಮ್ಮ ಭಾಷೆಯಿಂದ ನಮ್ಮ ಭಾಷೆ ಬಿಟ್ಟಿದ್ವಿ 2,000 ಇತಿಹಾಸಗಳ ಭಾಷೆ ಐತೆ ನಮ್ಮದು. ಇಲ್ಲಿ ನಿಮ್ಮ ಭಾಷೆ ಒಂದು ನಮ್ಮ ಏನಾಗೈತೆ ಅಂತಂದ್ರೆ ಇದು ದ್ರಾವಿಡ ಒಂದು ಇದ್ರೊಳಗೆ ಭಾಷೆಗಳಂತ ವಿಂಗಡಣೆ ಆಗಿದಾವೆ. ದಕ್ಷಿಣ ದ್ರಾವಿಡದೊಳಗೆ ಅದರಲ್ಲಿ 2 ಭಾಷೆಗಳು ಉಳ್ಕೊಂಡಿದ್ದು. ಅಂದರೆ ಅದು ಏನು ಮಲಯಾಳಮು ಅದರದೇ ಆದಂಥ ಒಂದು ಭಾಷೆ ಅದು ಸರ್ಕೊಂಡಿತ್ತು. ಅದಾದಮೇಲೆ ಈ ತಮಿಳು ಮತ್ತು ಕನ್ನಡ ಭಾಷೆಗಳಲ್ಲಿ ಉಳ್ಕೊಂಡಲ್ಲಿ ಅದರಲ್ಲಿ ಕೂಡ ನಮ್ಮ ಭಾಷೆಗಳು ಹೊರಗಡೆ ಬಂದೈತಿ. ಅದಾದಮೇಲೆ ನಮ್ಮದೇ ಅಂತ ಒಂದು ಭಾಷೆಯನ್ನು ತೊಗೊಂಡು ಅದಾದಮೇಲೆ ಹೊರಗಡೆ ಬಂತು. ಅದರಲ್ಲಿ ನಿಮ್ಮ ಒಂದು ಇದರಲ್ಲಿ 4 ಭಾಷೆಗಳಲ್ಲಿ ವಿಂಗಡಣೆ ಆದರೂ ತಮಿಳು, ತೆಲುಗು, ಕನ್ನಡ, ಆಮೇಲೆ ತುಳು ಭಾಷೆ, ಇವು ಒಂದಷ್ಟು ತೆಲುಗು, ಇವು ಅಷ್ಟು ಭಾಷೆಗಳು ವಿಂಗಡಣೆ ಆಗ್ತಾ ಹೋಯ್ತು. ಅಟ್ಲೀಸ್ಟ್ ನಿಮ್ಮ ಭಾಷೆ ನಮ್ಮ ಭಾಷೆಯಿಂದ ಹುಟ್ಟಿದಂತಲ್ಲ ಆ ಅಕ್ಷರಗಳಲ್ಲಿ ಎಲ್ಲಾದರೂ ಸ್ವಲ್ಪ ಅವ್ರ ಲಿಂಕ್ ಐತಾ? ನಿಮ್ಮ ಭಾಷೆ ನಮ್ಮ ಭಾಷೆ ಹುಟ್ಟಿದೆ ಅಂತ ಹೇಳಿದಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಜನಕ್ಕೆ. ಎಲ್ಲವನ್ನು ತಗೊಂಡು ನಿಂತಿರಿ. ಯಾಕಂದ್ರೆ ನಿಮ್ಮ ಭಾಷೆಯನ್ನು ಎತ್ತಿಡೋದಕ್ಕೋಸ್ಕರ ಇನ್ನೊಂದು ಭಾಷೆ ನೀವು ಅವಳೇನು ಮಾಡಬಾರ್ದು. ನಮ್ಮ ಭಾಷೆಯಿಂದ ನಿಮ್ಮ ಭಾಷೆ ಹುಟ್ಟಿದ್ದು ಅಂತ ಹೇಳಿದ್ರಲ್ಲ, ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಸುಳ್ಳು ಅಷ್ಟು ಕಿಮ್ಮತ್ತಿಲ್ಲ. ಮತ್ತು ನೀವೆಲ್ಲ ಅನ್ಕೊಂಡಿರ್ಬೋದು, ಯಾಕಂದರೆ ಈ ಕನ್ನಡ ಭಾಷೆ ಬಗ್ಗೆ ನಾ ಏನಾದ್ರು ವಿರೋಧ ಮಾಡಿದ್ರೆ ನಮ್ಮ ಸಿನಿಮಾಕ್ಕೆ ಜಾಸ್ತಿ ಪ್ರಮೋಷನ್ ಆಗುತ್ತೆ. ಅದಾದ್ಮೇಲೆ ಕನ್ನಡದವ್ರು ನನ್ನ ವಿರೋಧ ಮಾಡಿದ್ರು ಚಿಂತೆ ಅಲ್ಲ, ಬೇರೆ ಭಾಷೆದವ್ರು ನಾನು ಸಿನಿಮಾದಲ್ಲಿ ನೋಡ್ಬೋದು ಅಂತ ನೀವೇನಾದ್ರು ಅನ್ಕೊಂಡಿರ್ಬೋದು. ಬನ್ನಿ, ಕರ್ನಾಟಕದಲ್ಲಿ ತೋರಿಸ್ತಾರೆ. ಒಳ್ಳೆ ಏನು ತೋರಿಸ್ಬೇಕು ಎಲ್ಲ ಕನ್ನಡಿಗರು ತೋರಿಸ್ತಾರೆ. ನೀವೇನು ಮಾತಾಡಿರೋ ಅದಾದ್ಮೇಲೂ ಅಷ್ಟು ಕೇರಳದಲ್ಲಿ ಕೂಡ ಕ್ಷಮೆ ಯಾಚಿಸೋದು ಏನೋ ಇಲ್ಲ ಅಂತ ಹೇಳ್ತೀರಿ. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇರಬೇಕು. ಯಾವ ಭಾಷೆ ಏನು ಅನ್ನೋದನ್ನು ತಿಳ್ಕೋಬೇಕು ಫಸ್ಟು, ಅದಾದ್ಮೇಲೆ ಮಾತಾಡಬೇಕು. ದ್ರಾವಿಡ ಭಾಷೆಗಳಲ್ಲಿ ವಿಂಗಡಣೆ ಆದಂಥ ಭಾಷೆಗಳು ಯಾವ ಭಾಷೆಯಿಂದ ಯಾವ ಭಾಷೆನೂ ಹುಟ್ಟಿಲ್ಲ. ಅದು 200 ಇತಿಹಾಸ ಇರೋ ಒಂದು 2,000 ಇತಿಹಾಸ ಇರುವಂಥದ್ದೊಂದು ಇದು ನಮ್ಮ ಮಾತೃಭಾಷೆ. ನಿಮ್ಮದು ಅಷ್ಟೇ ವರ್ಷ ಇರುವಂಥ ಭಾಷೆ. ಅದಾದ್ಮೇಲೆ 2 ಇದಾಗ್ತದೆ, ತಾಯಿ ಮಗಳಾಗ್ತಾರೆ, ಅಪ್ಪ ಮಗ ಆಗ್ತಾನೆ. ಏನಂತ ಆಗ್ತತಿ? ನಮ್ಮ ಭಾಷೆಯಿಂದ ನಿಮ್ಮ ಭಾಷೆ ಹುಟ್ಟಿದಂತ. ನಾಚಿಕೆ ಆಗ್ಬೇಕು ಜನ್ಮಕ್ಕೆ. ಹಂಗೆ ಮಾತಾಡಬಾರ್ದು, ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ಏನೋ ಮಾತಾಡಬೇಕಾದ್ರೂ ವಿಚಾರ ಮಾಡಿ ಮಾತಾಡಬೇಕು. ಯಾವ ಒಂದು ಆಧಾರ ಮೇಲೆ ಬೇಸ್ ಮೇಲೆ ಮಾತಾಡ್ತಿದ್ರು ಅವರು. ಹಂಗೆ ಮೈಕ್ ಕೊಟ್ಟಾರ ಒಂದು ಸಿನಿಮಾ ಪ್ರಮೋಷನ್ ಆಗ್ಬೇಕು. ಯಾವ ನಿಮ್ಮ ಒಂದು ಸಿನಿಮಾಗಳು ಬೇರೆ ಕಡೆ ಪ್ರಮೋಷನ್ ಆಗ್ಬೋದು. ಇಲ್ಲಿ ನೀವು ನಟನೆ ಮಾಡಿ ಇಲ್ಲಿ ಒಂದು ಅನ್ನ ತಿಂದು ಇವತ್ತು ಇದೇ ಭಾಷೆ ಬಗ್ಗೆನೇ ನೀವು ಇದನ್ನ ಮಾಡ್ತಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇರ್ಬೇಕು ಸ್ವಲ್ಪ. ಅಂದಾಗಲೇ ಯಾರು ಹೋಗ್ತತಿ. ಅದಾದಮೇಲೂ ಕೂಡ ಶಿವಣ್ಣ ಅವರು ನಾವು ಅಂದ್ಕೊಂಡಿದ್ವಿ ಅದು ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಶಿವಣ್ಣ ಅವರು ಈ ಕಮಲ್ ಹಾಸನ್ ಅವರಿಗೆ ಅವ್ರಿಗೆ ಏನಾರು ಪ್ರಶ್ನೆ ಮಾಡ್ತಾರೇನೋ ಅಥವಾ ಅವ್ರು ವಿರೋಧ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೂ ಕೂಡ ಈ ಮೊನ್ನೆ ಶನಿವಾರ ಇದ್ರೊಳಗೆ ಮೊನ್ನೆ ಹೋದಂಥ ಸಂದರ್ಭದೊಳಗಡೆ ಅಲ್ಲಿ ಕೆಲವೊಂದಿಷ್ಟು ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಹೇಳಿದರು, ಶಿವಣ್ಣ ಅವ್ರು ಹೇಳ್ತಾರೆ, ಸಿನಿಮಾದಲ್ಲಿ ನಾನು ಕಮಲ್ ಹಾಸನ್ ಅವರ ಅಭಿಮಾನಿ ಹಂಗೆ ಸರ್. ಒಂದು ಮಾತು ಹೇಳ್ತೀನಿ ಸರ್, ನಿಮ್ಮೆಲ್ಲಿರುವಂಥ ಅಭಿಮಾನ ಸ್ವಲ್ಪ ನಮ್ಗೆ ಕಡಿಮೆ ಆಯಿತು. ಯಾಕಂತಂದರೆ ನೀವು ಎಲ್ಲ ಕಡೆ ಹೋದಲ್ಲಿ ಕೆಲವರಿಗೆ ಎಲ್ಲರಿಗೂ ನಾನು ಇವತ್ತಲ್ಲ ನಿಮ್ದು ಎಲ್ಲ ಇದ್ರೊಳಗೆ ನೋಡಿದ್ದೀನಿ, ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂತ ಹೇಳ್ತೀರಿ. ನೀವೆಲ್ಲರ ಅಭಿಮಾನಿ, ನಮ್ಗೆ ಗೊತ್ತು. ನಾವು ಯಾರು ಇಂಥವ್ರ ಅಭಿಮಾನಿ ಅಂತ ನಿಷ್ಠೂರಾಗಿ ಹೇಳೋಕ್ಕಲ್ಲ. ನೀವು ಅವ್ರ ಅಭಿಮಾನಿಗಳು ಅಂತ ಅನ್ಕೊಳ್ರಿ, ಪರವಾಗಿಲ್ಲ. ನೀವು ತಂದೆಯವರು
ದೊಡ್ಡ ನಟರಾದರೂ ಕೂಡ ಅವ್ರನ್ನ ಬಿಟ್ಟು ಅವ್ರ ಒಂದು ಲೆವೆಲ್ ಬಿಟ್ಟು ಅದರದೇ ಅಂತ ಅವ್ರಿಗೆ ಇದನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಅವ್ರ ಅಭಿಮಾನಿ ಇರ್ಬೋದು, ಕಮಲ್ ಹಾಸನ್ ಅವರ ಅಭಿಮಾನಿ ಅಂತಾನೆ ಇಟ್ಕೊಳ್ಳೋಣ. ಬಟ್ ಭಾಷೆ ಅಂತ ಬಂದರೆ ನಮ್ಮ ಭಾಷೆ ಅನ್ನೋದು ಸ್ವಲ್ಪ ತಲೆಯಲ್ಲಿರಬೇಕು. ಯಾಕಂದ್ರೆ ನಮ್ಮ ಭಾಷೆ ಬಗ್ಗೆ ಅವರು ಅವಹೇಳನ ಮಾಡಿರ್ತಾರಂದರೆ ಅದಕ್ಕೆ ನಾವೇನೋ ನೀವು ಅಲ್ಲೇ ಕೇಳಬಾರ್ದಾಗಿತ್ತು, ನಾವು ಒಪ್ಕೊಂತೀನಲ್ಲ. ಹೊರಗಡೆ ಇಲ್ಲಿ ಬಂದ ಮೇಲೂ ಕೂಡ ನೀವೊಂದು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಲ್ಲ, ಅವತ್ತು ಹೇಳ್ತೀರಿ ಅವ್ರ ಅಭಿಮಾನಿ ನಾನು. ಬಟ್ ಇದು ಅವರಿಗೆಲ್ಲ ಗೊತ್ತಿರುವಂಥ ವಿಚಾರ. ಬಟ್ ಏನು ಹೇಳ್ತಾರೆ ನೋಡೋಣ ಅಂತ ಅಷ್ಟೇ. ಎಲ್ಲೂ ನಿಮ್ಗೆ ಅವ್ರನ್ನ ವಿರೋಧ ಮಾಡಿದ್ರೆ ನಮಗೆಲ್ಲೂ ಕಾಣಿಸ್ಲೇ ಇಲ್ಲ. ಅಷ್ಟು ಒಂದು ಇದ್ರೊಳಗೆ ಹೇಳ್ಬಿಟ್ರಿ. ಮತ್ತು ಅದರಲ್ಲಿ ಹೇಳಿದ್ರಿ ನೀವು ಏನಪ್ಪ ಅಂತಂದರೆ, ಈ ನಮ್ಮ ಒಂದು ಭಾಷೆ ಉಳಿಬೇಕಂದ್ರೆ ಬರೀ ದೊಡ್ಡ ದೊಡ್ಡ ನಟರಿಗೆ ಅಷ್ಟೇ ಇದನ್ನು ಮಾಡ್ತೀರಿ, ನೀವು ಸಣ್ಣ ಪುಟ್ಟ ನಟರಿಗೆಲ್ಲ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಸರ್ ಒಂದು ಪ್ರಶ್ನೆ ಸರ್ ನಾನು ನಿಮ್ಮ ಹತ್ರ ಕೇಳೋದು, ಈ ಭಾಷೆ ಅಂತ ಉಳಿತಿರ್ಬೇಕಂತಂದ್ರೆ ಒಂದು ನಾನು ಎಲ್ಲರಿಗೂ ಹೇಳಿ ಎಲ್ಲ ಭಾಷೆಯನ್ನು ಹೇಳೋದು, ಈ ಭಾಷೆಗಳು ಉಳಿಬೇಕಂತ ಅಂದ್ಕೊಂಡ್ರೆ ಸಿನಿಮಾಗಳನ್ನು ಮಾಡಿದರೆ ಮಾತ್ರ ಭಾಷೆಗಳು ಉಳಿತೈತೆ ಅನ್ನೋದನ್ನು ನಿಮ್ಮ ತಲೆಗಿತ್ತಂದ್ರೆ ಅದು ತೆಗೆದಾಕ್ರಿ. ಯಾವುದೇ ಭಾಷೆ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು, ಎಲ್ಲ ಯಾವುದೇ ಭಾಷೆ ಆಗಿರ್ಬೋದು, ಭಾಷೆಗಳು ಉಳಿಬೇಕಾದ್ರೆ ಸಿನಿಮಾಗಳನ್ನು ಮಾಡಿದರೆ ಮಾತ್ರ ಭಾಷೆಗಳು ಉಳಿತೈತೆ ಅಂತಂದ್ರೆ ಅದು ನಿಮ್ಮ ತಲೆಯಿಂದ ತೆಗೆದಾಕ್ರಿ. ಯಾಕಂತಂದ್ರೆ ಭಾಷೆಗಳು ಹೆಂಗೆ ಉಳಿತಾವ ಅಂತಂದ್ರೆ ನಾವು ಮಾತಾಡುವಂಥ ಮಾತುಗಳು, ನಾವೇನು ಮಾತಾಡ್ತೀವಲ್ಲ ಆ ಮಾತಾಡೋದ್ರ ಮೇಲೆ ಭಾಷೆ ಉಳಿತೈತಿ. ಇಲ್ಲಿ ನಾಡಲ್ಲಿ ಯಾವುದೇ ನಾಡಲ್ಲಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಭಾಷೆ ಅಲ್ಲಿ ಎಷ್ಟು ಮಾತಾಡ್ತಾರ ಅದ್ರ ಮೇಲೆ ಭಾಷೆಗಳು ಉಳಿತೈತಿ ಹೊರತಾಗಿ ಈ ಸಿನಿಮಾಗಳಿಂದ ಮಾಡ್ತೈತಿ. ಸಿನಿಮಾಗಳು ಜಾಸ್ತಿ ಮಾಡಿದರೆ ಅಥವಾ ಹೊಸಬರಿಗೆ ಅವಕಾಶ ಕೊಟ್ರೆ ಅಂತ ಮಾತೃಭಾಷೆ ಉಳಿತೈತಿ, ನಮ್ಮ ಭಾಷೆ ಉಳಿತೈತಿ ಅಂತಂದ್ರೆ ಅದು ಸುಳ್ಳು, ಶುದ್ಧ ಸುಳ್ಳು. ಯಾಕಂದ್ರೆ ನೀವು ಕೇಳ್ರಿ ಸರ್, ಒಪ್ಕೊಳ್ಳೋಣ. ಯಾಕಂದ್ರೆ ಹೊಸಬರಿಗೆ ಅವಕಾಶಗಳನ್ನ ಕೊಡ್ರಿ, ಹೊಸಬರಿಗೆ ಅದು ಪರವಾಗಿಲ್ಲ, ಅದಕ್ಕೆ ನಾವು ಹೋಗ್ತೀವಿ. ಯಾಕಂದ್ರೆ ಹೊಸಬ್ರು ಬರಬೇಕು, ಹೊಸಬ್ರು ಕನ್ನಡ ಇಂಡಸ್ಟ್ರಿ ಒಳಗಡೆ ದೊಡ್ಡ ದೊಡ್ಡ ನಟರಾಗಬೇಕು, ಖುಷಿ ವಿಚಾರ, ಅದ್ರ ಬಗ್ಗೆ ಕೇಳ್ರಿ. ಬಟ್ ಅದನ್ನೇ ಇಟ್ಕೊಂಡು ನೀವು ಹೊಸಬರಿಗೆ ಅವಕಾಶ ಕೊಡ್ತಿಲ್ಲ, ಹೆಂಗೆ ಕನ್ನಡ ಉಳಿತೈತಿ ಅಂತಂದರೆ ಅದು ಸುಳ್ಳು ಮಾತು. ನಾವು ಯಾರು ಒಪ್ಕೊಳ್ಳೋದಿಲ್ಲ. ಯಾಕಂತಂದರೆ ಈ ಕನ್ನಡ ಸಿನಿಮಾಗಳು ಈಗ ಬಂದಿರೋ ಈಗಂತಂದ್ರೆ 1930 ಮೇಲೆ ಸಿನಿಮಾಗಳು ಅಂತ ಬಂದಿರೋದು ಎಲ್ಲ. ಅದ್ರ ಹಿಂದೆ ಕನ್ನಡ ಭಾಷೆ ಇತ್ತು, ಜೀವಿಸ್ತಿತ್ತು. ಕನ್ನಡ ಭಾಷೆ ಇನ್ನೂ ಇತ್ತು. ಅವಾಗ ಸಿನಿಮಾಗಳು ಇದ್ದಿದ್ದಿಲ್ಲ, ಅವಾಗ ಕನ್ನಡ ಭಾಷೆ ಇತ್ತು, ಒಳ್ಳೆ ರೀತಿಯಾಗಿ ಇತ್ತು. ಈಗ ನಮ್ಮ ಒಂದು ಸಿನಿಮಾಗಳು ಬಂದಮೇಲೆ ಸಿನಿಮಾಗಳು ಮಾಡಿ ಜನರು ಮನೋರಂಜನೆ ಮಾಡೋದಕ್ಕೋಸ್ಕರ ಸಿನಿಮಾಗಳ ಮೇಲೆ ಬಂದರು ಅಷ್ಟೇ. ಅದು ಬಿಟ್ಟರೆ ಅದ್ರ ಹಿಂದೆನೂ ಕೂಡ ಸಿನಿಮಾಗಳು ಮಾಡೋಕ್ಕಿಂತ ಮುಂಚಿತವಾಗಿ ಕೂಡ ಕನ್ನಡ ಭಾಷೆ ಇತ್ತು, ಕನ್ನಡ ಮಾತಾಡ್ತಿದ್ರು, ಅದು ಜೀವಿಸ್ತಾ ಇತ್ತು. ಇಲ್ಲಿ ಯಾವುದೇ ರೀತಿಯಾದ ಸಿನಿಮಾಗಳು ಬಂದ ಮೇಲೆ ಕನ್ನಡ ಭಾಷೆ ಸಿನಿಮಾಗಳು ಅವಕಾಶ ಸಿಗ್ತಿಲ್ಲ ಅಂತಂದರೆ ಅದು ಭಾಷೆಗಳ ಮೇಲೆ ವಿರೋಧ ಮಾಡಬೇಡ್ರಿ. ನಾವು ಹೇಳೋದು ಯಾಕಂತಂದರೆ ಭಾಷೆಗಳು ಅಂತಂದ್ರೆ ಎಲ್ಲ ಭಾಷೆಗಳು ಅವ್ರವ್ರ ಭಾಷೆನ ಅವರು ಇಷ್ಟಪಡ್ತಿರ್ತಾರೆ. ನೀವು ನಿಮ್ಮ ಭಾಷೆನ ನಾವು ಇಷ್ಟಪಡಬೇಕಾಗಿತ್ತು. ನೀವು ಅದರಲ್ಲಿ ನಿಮ್ಗೆ ಹೊರಗಡೆ ಬಂದ ಮೇಲೆ ಅಟ್ಲೀಸ್ಟ್ ಒಂದು ಪ್ರಶ್ನೆ ಆದರೆ ಹಾಕ್ತಾರೇನೋ ಅಂತ ಅನ್ಕೊಂಡಿವಿ ಅಷ್ಟು, ಅಥವಾ ಕಾರ್ಯಕ್ರಮದಲ್ಲಿ ನಾವು ಅವ್ರ ಪ್ರಶ್ನೆ ಕ್ಷಮೆ ಕೇಳಲೇಬೇಕು ಅಂತ ನೀವು ಒಂದು ಮಾತಂದಿದ್ರು ಕೂಡ ನಿಮ್ಮ ಮೇಲೆ ಇನ್ನಷ್ಟು ಜಾಸ್ತಿನೂ ಗೌರವ ಹೆಚ್ಚಾಗ್ತಿತ್ತು. ದಯವಿಟ್ಟು ನಮ್ಮ ಭಾಷೆ, ಮಾತೃಭಾಷೆ, ಅದ್ರ ಬಗ್ಗೆ ಏನಾದ್ರು ನಾವು ಮಾತಾಡಬೇಕು ಅಂತ ಅನ್ನೋದಾದರೆ ಮತ್ತೊಮ್ಮೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಇನ್ನೊಂದು ಸಾರಿ ಅವರಿಗೆ ಕ್ಷಮೆ ಯಾಚಿಸ್ರಿ. ಇಲ್ಲ ಅಂತಂದ್ರೆ ಈ ನಮ್ಮ ಒಂದು ಹೋರಾಟಗಾರರು ಏನು ಇವತ್ತು ರೊಚ್ಚಿಗೆ ಇದ್ದದಲ್ಲ, ಇವತ್ತು ಕನ್ನಡ ಇಂಡಸ್ಟ್ರಿ ಒಳಗೆ ಇರ್ತಕ್ಕಂಥ ಕೆಲವೊಂದು ನಟರಾಗಿರ್ಬೋದು, ಆಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಕನ್ನಡಿಗರ ಪರವಾಗಿ ಹೋರಾಟಗಾರ ಸಂಘ ಸಂಸ್ಥೆಗಳಾಗಿರ್ಬೋದು, ಹಲವಾರು ಜನರು ಇವತ್ತು ರೊಚ್ಚಿಗೆದ್ದಾರೆ. ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಹಿಡ್ಬೋದು ಎಲ್ಲರೂ ನಮ್ಮ ಒಂದು ಕನ್ನಡಕ್ಕೆ ಅವ್ರು ಇದನ್ನು ಮಾಡಿದ್ದಾರೆ. ಅದು ಏನು ನಮ್ಮ ಭಾಷೆ ನಿಮ್ಮ ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳಿದ್ರಿಂದ ರೊಚ್ಚಿಗೆದ್ದಾರೆ. ಅದಕ್ಕೆ ನೀವು ಕ್ಷಮೆ ಕೇಳಬೇಕಂತ ಅನ್ನುವಂಥದ್ದು ಒಂದು ಮಾತನ್ನು ಇಡೀ ನಮ್ಮ ಒಂದು ಕನ್ನಡಿಗರು ಎಲ್ಲರೂ ಒಪ್ಸ್ಯಾರ. ಅದಕ್ಕೆ ದಯವಿಟ್ಟು ಕೊಡೋದಾದ್ರೆ ನೀವು ಒಂದು ಮಾತನ್ನು ಹೇಳ್ರಿ ಅಂತ ಕೇಳ್ಕೊಳ್ತೀವಿ. ನೀವು ಹೇಳಲ್ಲ ಅಂತಂದ್ರೆ ಪರವಾಗಿಲ್ಲ, ನಿಮ್ಮ ಇಷ್ಟ. ಯಾಕಂದ್ರೆ ನೀವು ಯಾಕೆ ಒಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅಂತ ಅನ್ಕೊಂಡು, ಯಾಕಂದ್ರೆ ಕನ್ನಡಕ್ಕೋಸ್ಕರ ನೀವು ಹೇಳಿದ್ರಿ, ಕನ್ನಡಕ್ಕೋಸ್ಕರ ಸಾಯ್ತೀವಿ ನಾವು, ಕನ್ನಡಕ್ಕೋಸ್ಕರ ಅಂತ ಹೇಳ್ತೀರಿ. ಸರ್, ಕನ್ನಡಕ್ಕೋಸ್ಕರ ಸಾಯಕ್ಕೆ ಹೋಗ್ಬೇಡ್ರಿ. ಕನ್ನಡವನ್ನು ಸಂಪೂರ್ಣವಾಗಿ ಮಾತಾಡ್ರಿ, ಅಥವಾ ಕನ್ನಡ ಬಂದಷ್ಟನ್ನು ಮಾತಾಡಿ 4 ಜನಕ್ಕೆ ಮಾತಾಡ್ರಿ ಅಂತ ಹೇಳ್ರಿ, ಕಲಿಸ್ರಿ. ಅದಕ್ಕೆ ಬಿಟ್ಟು ಕೇಸ ಸಾಯ್ತೀನಿ ಅಂತಂದ್ರೆ ಏನು ಮಾತಾಡೋದು? ಯಾರೂ ಆಗಲ್ಲ, ಯಾರು ಸಾಯಲ್ಲ. ಯಾಕಂದ್ರೆ ಕನ್ನಡವನ್ನು ಸಾಯೋದ್ರಿಂದ ಏನೂ ಇದಾಗುವುದಿಲ್ಲ. ಕನ್ನಡವನ್ನು ಮಾತಾಡೋದ್ರಿಂದ, ಬಳಸೋದ್ರಿಂದ ಕನ್ನಡ ಉಳಿತೈತಿ, ಬೆಳಿತೈತಿ. ಅದು ಬಿಟ್ಟರೆ ಕನ್ನಡಕ್ಕೋಸ್ಕರ ಸಾಯ್ತೀವಿ ಅಂತಂದ್ರೆ ಇನ್ನೂ ಸಾಯ್ತಂತ ಸತ್ರೆ ಏನಾಗ್ತೈತಿ? ಉಪಯೋಗ ಇಲ್ಲ. ಅದಕ್ಕೆ ಕನ್ನಡವನ್ನು ಮಾತಾಡ್ರಿ ಅಂತ ಹೇಳಬೇಕು. 4 ಜನಕ್ಕೆ ಕಲಿಸ್ರಿ, ಕನ್ನಡ ಬಗ್ಗೆ ವರ್ಣನೆ ಮಾಡಿ ಹೇಳ್ರಿ, ಅವಾಗ ಕನ್ನಡ ಉಳಿತೈತಿ. ಕನ್ನಡಕ್ಕೋಸ್ಕರ ಓಡಾಟ ಮಾಡಿ ನಾವು ಒಪ್ಕೊಳ್ಳೋಣ. ಯಾವುದೇ ತೊಂದರೆ ಆದರೂ ಅದ್ರ ಬಗ್ಗೆ ಅದ್ರ ವಿರುದ್ಧವಾಗಿರೋಣ ಅಂತ ಹೇಳ್ರಿ. ಕನ್ನಡಕ್ಕೋಸ್ಕರ ಸಾಯ್ತೀವಿ ಅಂತಂದ್ರೆ ಏನು ಹೇಳೋಕ್ಕಾಗಲ್ಲ. ಸಾಧ್ಯವಾದರೆ ಅವ್ರನ್ನ ಕ್ಷಮೆ ಯಾಚಿಸೋಕ್ಕೆ ಅವ್ರನ್ನ ಕೇಳ್ರಿ.
ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಇನ್ನೊಂದು ಸರಿ ಯಾವುದೇ ರೀತಿ ಆಗಿರ್ಬೋದು ಇಂಥ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಯಾಕಂದ್ರೆ ನಮ್ಮ ಒಂದು ಭಾಷೆ ಮೊದಲು ನಮ್ಮ ಭಾಷೆನೇ ಏನಾಗ್ಬಿಟ್ಟೈತೆ ಅಂತಂದ್ರೆ ಮೊದಲ ನಾವು ಬೇರೆ ಭಾಷೆನ ನಮ್ಮ ಒಂದು ಭಾಷೆನ ಊಟದ ಉಪ್ಪಿನಕಾಯಿ ಥರ ಬೇರೆ ಭಾಷೆನ ಉಪಯೋಗ ಮಾಡ್ಕೋಬೇಕಂತ ಇಟ್ಕೊಳ್ತೀವಿ. ಈಗಿನ ಜನ್ರೇಷನ್ ಏನೋ ಮಾಡ್ಬಿಟ್ಟಂತಂದ್ರೆ ಈಗ ಆಲ್ಮೋಸ್ಟ್ ನಮ್ಗೆ ಒಂದು ಇದ್ರೊಳಗೆ 100ಕ್ಕೆ 90 ಫಲಿತಾಂಶದಷ್ಟು ಇಂಗ್ಲೀಷ್ ಜಾಸ್ತಿ ಮಾತಾಡ್ತಾರೆ, ಬೇರೆ ಭಾಷೆನ ಮಾತಾಡ್ತಾರೆ. ಕನ್ನಡವನ್ನು ಈಗ ಅದೇನೋ ಊಟನ ಉಪ್ಪಿನಕಾಯಿ ಮಾಡ್ಕೊಂಡ್ಬಿಟ್ಟಾರ, ಹಂಗಾಗೋಗ್ಬಿಟ್ಟತಿ. ಅದಕ್ಕೆ ಕನ್ನಡ ಭಾಷೆನ ಜಾಸ್ತಿ ಮಾತಾಡ್ರಿ ಅಂತ ಹೇಳ್ರಿ. ಕನ್ನಡಕ್ಕೋಸ್ಕರ ಸಾಯ್ತೀವಿ ಅಂತ ಅನ್ನೋದನ್ನು ಬೇಡ್ರಿ. ಕನ್ನಡವನ್ನು ಮಾತಾಡ್ರಿ, ಕನ್ನಡವನ್ನು ಬಳಸ್ರಿ, ಅಂದ್ರೆ ಕನ್ನಡವನ್ನು ಬೆಳಿತೈತಿ, ಇನ್ನಷ್ಟು ಇದಾಗ್ತೈತಿ, ಕನ್ನಡ ಉಳಿತೈತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾನೆ. ಮತ್ತೊಂದು ವಿಡಿಯೋದ ಮೂಲಕ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿ ಮುಗಿಸುತ್ತಾ ಮತ್ತೊಂದು ವಿಡಿಯೋ ಮೂಲಕ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.